ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಮಂಡ್ಯ ನೈಟ್ ರಾ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ ಮಂಡ್ಯ ನೈಟ್ ರಾ ಅನ್ನು ಕೂಡ ಡಬ್ಲ್ಯೂ ಅವರು ಕೆಲವೊಂದಷ್ಟು ಪ್ಲಾನ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಪ್ಲಾನ್. ಮಂಡ್ಯ ನೈಟ್ ರಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಡಬ್ಲ್ಯೂ ಅವರು ಸಿಎಂ ಪಂಕ್, ಲೋಗನ್ ಪೋಲ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ಸೆಗ್ಮೆಂಟ್ ನ ಅಡ್ವರ್ಟೈಸ್ ಮಾಡಿರ್ತಾರೆ. ಬಿಫೋರ್ ಎಲಿಮಿನೇಷನ್ ಚೇಂಬರ್ ಇವರು ಮೂರು ಜನನು ಕೂಡ ಸೇಮ್ ಟೈಮ್ ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಮಂಡ್ಯ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಮಾತ್ರ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ನಾನು ಆ ಒಂದು ಸೆಗ್ಮೆಂಟ್ ನೋಡ್ಬೇಕಾದ್ರೆ ಈಗ ಬರ್ತಾರೆ ಸೆತ್ ರೋಲೆನ್ಸ್ ಅವರು, ಈಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಬಟ್ ಆ ಒಂದು ಸೆಗ್ಮೆಂಟ್ ಮುಗಿದ ಮೇಲೂ ಕೂಡ ನಮ್ಮ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ನಮ್ಮ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಡಬ್ಲ್ಯೂ ಅವರು ಎಂಡಿಂಗ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರ ಸೆಗ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ಕೋಡಿ ರೋಡ್ಸ್ ಅವರ ಜೊತೆ ಸೆಗ್ಮೆಂಟ್ ನ ಬುಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆನೆಸ್ಟ್ ಆಗಿ ಹೇಳ್ತೀನಿ, ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಸೆಗ್ಮೆಂಟ್ ಇತ್ತಲ್ಲ ಇವತ್ತಿನ ಮಂಡೇ ನೈಟ್ ರಾಲಿ, ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ಸೆತ್ ರೋಲಿನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ, ನೀನು ಸರಿಯಾದ ಡಿಸಿಷನ್ ತಗೋ ಅಂತ. ಈಗ ನಾವು ಕಾದ್ ನೋಡ್ಬೇಕು ನಮ್ಮ ಕೋಡಿ ರೋಡ್ಸ್ ಅವರು ಯಾವ ಡಿಸಿಷನ್ ನ ತಗೋತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಇನ್ನೇನು ಮುಂದಿನ ಭಾನುವಾರ ನಮಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಅಂತ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಟಿಕೆಟ್ ಸೇಲ್ ಬಗ್ಗೆನೂ ಕೂಡ ನೋಡ್ಕೊಂಡು ಬರೋದಾದ್ರೆ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 32,119 ಅಂಡ್ ಈಗಾಗಲೇ 29,836 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2,283 ಟಿಕೆಟ್ಸ್ಗಳು ಮಾತ್ರ. ಅಫ್ಕೋರ್ಸ್ ಇದು ಕೂಡ ಸೋಲ್ಡ್ ಔಟ್ ಆಗಿ ಒಂದು ಸೋಲ್ಡ್ ಔಟ್ ಸ್ಟೇಡಿಯಂ ಅಲ್ಲಿ ನಮಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಾಕ್ ಅವರು ಕೂಡ ಬರ್ತಾ ಇದ್ದಾರೆ, ನೋಡೋಣ ಗೈಸ್ ಹೇಗಿರುತ್ತೆ ಅಂತ. ಅಂಡ್ ನನ್ನ ಗಿವ್ ಅವೇ ಕೂಡ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಬಗ್ಗೆನೇ ಇರುತ್ತೆ. ಅಂಡ್ ಅದೇನೇನು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ, ಖಂಡಿತವಾಗ್ಲೂ ಹೋಗಿ ಫಾಲೋ ಮಾಡಿ. ಯಾರು ಬೇಕಾದ್ರೂ ಆಗ್ಬಹುದು, ಇಬ್ಬರು ಲಕ್ಕಿ ವಿನ್ನರ್ಸ್ಗಳು. ಅವರಿಗೆ ನಾನು 1 ತಿಂಗಳ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಅದಕ್ಕೆ ಕಾಂಪಿಟೇಷನ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂದ್ರೆ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ನನ್ನ QR ಕೋಡ್ ಹಾಗೆ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇವುಸ್ ಅವರ ಬಗ್ಗೆ. ನಮ್ಮ ಜೇವುಸ್ ಅವರ ಥೀಮ್ ಸಾಂಗ್ ಎಷ್ಟು ಫೇಮಸ್ ಆಗಿದೆ ಡಬ್ಲ್ಯೂ ಅಲ್ಲಿ ಅಂತ ನಿಮಗೆ ಗೊತ್ತಿರಬಹುದು. ರೀಸೆಂಟ್ ಆಗಿ ನಾವು ವೆಡ್ಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಅಲ್ಲಿ ಎಂಟ್ರಿ ಮಾಡೋದನ್ನ ನೋಡಿದೀವಿ, ಜಾನ್ಸಿನ್ ಅವರ ಥೀಮ್ ಸಾಂಗ್ ಅಲ್ಲಿ ಎಂಟ್ರಿ ಕೊಡೋದನ್ನ ನೋಡಿದೀವಿ, ಇವನ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ಅಲ್ಲೂ ಕೂಡ ಎಂಟ್ರಿ ಕೊಟ್ಟಿರೋದನ್ನ ನೋಡಿದ್ವಿ. ಬಟ್ ಈಗ ಜೇವುಸ್ ಅವರ ಥೀಮ್ ಸಾಂಗ್ ಅಲ್ಲೂ ಕೂಡ ವೆಡ್ಡಿಂಗ್ ಅಲ್ಲಿ ಎಂಟ್ರಿನ ಕೊಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಸೈಡ್ ಅಲ್ಲಿ ಇರೋರೆಲ್ಲ ಈಟ್ 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 ಅಂತ ಚಾನ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗಾಯ್ಸ್, ನಮ್ಮ ಜೇವುಸ್ ಅವರ ಬುಕ್ಕಿಂಗು ಅಷ್ಟೊಂದು ಚೆನ್ನಾಗಿ ನಡೀತಾ ಇದೆ. ಅಂಡ್ ಜೇವುಸ್ ಹಾಗೆ ಗಂತರ್ ಅವರ ಮ್ಯಾಚು ರಸಲ್ಮೇನಿಯಾ ಮೇನ್ ಇವೆಂಟ್ ಲೆವೆಲ್ ಅಂತ ನಿಮಗೆ ಇನ್ನೂ ಕೂಡ ಫೀಲ್ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾಕಂದ್ರೆ ಡಬ್ಲ್ಯೂ ಅವರು ಇದನ್ನ ಇನ್ನೂ ಕೂಡ ಇಂಟೆನ್ಸ್ ಆಗಿ ಬುಕ್ ಮಾಡಲೇಬೇಕು. ಇನ್ನ ಬಾಕಿ ಉಳಿದಿರೋದು ಕೇವಲ 1 ತಿಂಗಳು ಮಾತ್ರ. ಸೊ ಚೆನ್ನಾಗಿ ಬುಕ್ ಮಾಡ್ಲಿ, ಆ ಒಂದು ಫೀಲಿಂಗ್ ಬರಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಈಗ ನಮ್ಮ ಕೋಡಿ ರೋಡ್ಸ್ ಅವರು ಮಲಗಿದ್ರು, ಕೂತ್ಕೊಂಡ್ರು, ಊಟ ಮಾಡ್ಬೇಕಾದ್ರೂ ಕೂಡ ಒಂದು ವಿಚಾರದ ಬಗ್ಗೆ ಯೋಚನೆನ ಮಾಡಲೇಬೇಕು. ರಾಕ್ ಅವರ ಈ ಒಂದು ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಥವಾ ರಿಜೆಕ್ಟ್ ಮಾಡ್ಲೋ ಅಂತ. ಲಿಟರಲಿ ಗೈಸ್, ಈ ಒಂದು ವಿಚಾರದ ಮೇಲೆ ಇಡೀ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಎಂಟು ನಿಂತಿದೆ. ಅಂಡ್ ಎಲ್ಲರೂ ಕೂಡ ಎಲಿಮಿನೇಷನ್ ಚೇಂಬರ್ ನ ನೋಡೋದಕ್ಕೆ ಇದಕ್ಕೋಸ್ಕರನೇ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ನಮ್ಮ ಜಾನ್ಸಿನ್ ಅವ್ರಿಗೂ ಕೂಡ ಬರ್ತಾ ಇದ್ದಾರೆ. ಬಟ್ ಈ ಒಂದು ವಿಚಾರ ಜಾನ್ಸಿನ್ ಅವ್ರನ್ನು ಕೂಡ ಓವರ್ ಶಾಡೋ ಮಾಡಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ರೀತಿಯಲ್ಲಿ ಆನ್ಸರ್ ನ ಕೊಟ್ಟಿದ್ದಾರೆ ಅನ್ಕೋತೀನಿ ಈ ಒಂದು ವಿಚಾರಕ್ಕೆ. ನಾನು ರಾಕ್ ಅವ್ರನ್ನ ಚೂಸ್ ಮಾಡೋದಿಲ್ಲ ಅಂತ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ಇಲ್ಲಿ ನೋಡ್ತಾ ಇರಬಹುದು. ದ ರೋಡ್ ನಾಟ್ ಟೇಕನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ. ಅಂಡ್ ಇದನ್ನ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ಇದು ಒಂದು ರೀತಿ ಪೊಯಮ್ ಅಂತಾನೆ ಹೇಳ್ಬಹುದು, ಅಂದ್ರೆ ಪದ್ಯ. ಅಂಡ್ ಇದನ್ನ ಬರೆದವರು ರಾಬರ್ಟ್ ಅನ್ನೋರು. ಅಂಡ್ ಈ ಒಂದು ಪದ್ಯದ ಸಾರಾಂಶನ ನಾವು ನೋಡೋದಾದ್ರೆ, 2 ರೋಡ್ ಇದೆ. ಅಂಡ್ ಆ 2 ರೋಡ್ ಅಲ್ಲೂ ಕೂಡ ನಾವು ಒಟ್ಟಿಗೆ ಹೋಗೋದಿಕ್ಕೆ ಆಗೋದಿಲ್ಲ. ಒಂದು ರೋಡ್ ಅನ್ನ ಬಿಡ್ಲೇಬೇಕು, ಇನ್ನೊಂದು ರೋಡ್ ಅಲ್ಲಿ ಹೋಗ್ಲೇಬೇಕು. ಸೊ ಈ ಒಂದು ರೀತಿ ಡಿಸಿಷನ್ ಮೇಕಿಂಗ್ ರೀತಿ ಆ ಒಂದು ಪೊಯಮ್ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಪೊಯಮ್ ನ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ. ಅಂಡ್ ಇದನ್ನ ನೋಡಿ ನಾವು ಈ ರೀತಿನೂ ಕೂಡ ಅನ್ಕೋಬಹುದು, ಇನ್ನೂ ಕೂಡ ಕೋಡಿ ರೋಡ್ಸ್ ಅವರು ಡಿಸಿಷನ್ ನ ತಗೊಂಡಿಲ್ಲ, ಅವ್ರು ಇನ್ನೂ ಕೂಡ ಆ ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇನ್ನೊಂದು ರೀತಿಲಿ ನೋಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಪ್ರಾಬಬ್ಲಿ ಡಿಸಿಷನ್ ನ ತಗೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ದ ರೋಡ್ ನಾಟ್ ಟೇಕನ್ ಅನ್ನೋದನ್ನ ನಾವು ದ ರೋಡ್ಸ್ ನಾಟ್ ಟೇಕನ್ ಅಂತ ಹೋದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಆಫರ್ ನ ತಗೊಂಡಿಲ್ಲ ಅನ್ನೋ ಒಂದು ರೀತಿನೂ ಕೂಡ ಇದು ಆಗುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಯಾವ ಅರ್ಥ
ಸ್ವಾರ್ಥದಿಂದ ಆದ್ರೂ ಈ ಒಂದು ಲೈನ್ ನ ಹಾಕಿದ್ದಾರೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ನಮ್ಮ ಕೋಡಿ ರೋಡ್ಸ್ ಅವರ ಡಿಸಿಷನ್ ಏನಾಗಿರುತ್ತೆ? ಅವರು ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಕಾರ್ಪೊರೇಟ್ ಕೋಡಿ ರೋಡ್ಸ್ ಆಗ್ತಾರಾ, ಅಥವಾ ರಾಕ್ ಅವರ ಆಫರ್ ನ ರಿಜೆಕ್ಟ್ ಮಾಡಿ ಬೇಬಿ ಫೇಸ್ ಕೋಡಿ ರೋಡ್ಸ್ ಆಗ್ತಾರಾ? ಲಿಟರಲಿ ಗಾಯ್ಸ್, ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು, ಕಳೆದ ವರ್ಷ ಇದೇ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ರಾಕ್ ಅವರು ಯಾವ ರೀತಿ ನಾಯಿ ಹೊಡೆದಂಗ್ ಹೊಡೆದಿದ್ರು ಅಂತ. ಅಂಡ್ ಈಗ ಆಫರ್ ಕೊಟ್ಟರು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ರಿಜೆಕ್ಟ್ ಮಾಡಿದ್ರೆ ಕೋಡಿ ರೋಡ್ಸ್ ಅವರ ಗತಿ ಇನ್ನೇನಾಗುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕಾದ್ ನೋಡೋಣ ಇನ್ನೇನು ಎಲಿಮಿನೇಷನ್ ಚೇಂಬರ್ ಬರ್ತಾ ಇದೆ, ಆಫರ್ ನ ರಿಜೆಕ್ಟ್ ಮಾಡ್ತಾರೋ ಅಕ್ಸೆಪ್ಟ್ ಮಾಡ್ಕೋತಾರೋ ಅಂತ ನಮ್ಮ ಕೋಡಿ ರೋಡ್ಸ್ ಅವರೇ ಬಾಯ್ ಬಿಡ್ತಾರೆ.